ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇದೆಯಲ್ಲ, ಎಲ್ಲರೂ ಪ್ರಯತ್ನ ಮಾಡಿದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಸಮಾಜಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ರು. ಅದು ಒಂದು ಐತಿಹಾಸಿಕವಾದಂತ ಭಾಷಣ. ಆಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಜನವರಿ 26, 1950ನೇ ಇಸ್ವಿ ಸಂವಿಧಾನ ಜಾರಿಗೆ ಬಂದಿದೆ. ಅವ್ರು ಹೇಳಿದ್ದು ಆಗ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇವತ್ತಿಗೂ ವೈರುಧ್ಯತೆ ಇದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದಂತ ಸಮಾಜ ಬಹಳ ವೈರುಧ್ಯತೆ ಇತ್ತು. ಇಂಥ ಸಮಾಜಕ್ಕೆ ನಾವು ಕಾಲಿಡುವಾಗ ಈ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಶೈಕ್ಷಣಿಕ ಅಸಮಾನತೆ, ರಾಜಕೀಯ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ. ಬದಲಾವಣೆ ಮಾಡಬೇಕು ಬೇಡ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದ ಉದ್ದಕ್ಕೂ ಕೂಡ ಅವ್ರು ಬದುಕಿರೋವರಿಗೆ ಸಮಾಜದಲ್ಲಿರ್ತಕ್ಕಂಥ ಬದಲಾವಣೆಗೆ ಪ್ರಯತ್ನ ಕುವೆಂಪುರವರ ಸರ್ವ ಜನಾಂಗದ ತೋಟವನ್ನು, ವಿಶ್ವ ಮಾನವನ ಸಂದೇಶವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನು ಮೈಗೂಡಿಸಿದಂಥ ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮೂಲಕ ಸರ್ವಾದಿ ಕೈಗೆ ಅಧಿಕಾರ ಹೋಗುವ ರೀತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮೂಲಕ ದೇಶವನ್ನು ಮುನ್ನಡೆಸುವಂಥ ಉದಾತ್ತವಾದಂಥ ಧ್ಯೇಯೋದ್ದೇಶಗಳನ್ನು ಇಟ್ಟು ಈ ಸಮಾಜವನ್ನು, ದೇಶವನ್ನು ಕಟ್ಟಿಸುವ ಮಾರ್ಗಗಳನ್ನು ನಮಗೆ ಹೇಳಿದ್ದಾರೆ. ಹಾಗಾಗಿ ಈ ಜ್ಞಾನದರ್ಶನ ಒಂದು ಜ್ಞಾನದೇವರಾಗಿ ಪರಿವರ್ತನೆ ಆಗುತ್ತದೆ ಎಂದು ನಾನು ನಂಬಿದ್ದೇನೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಗ್ರಂಥಾಲಯದ ಜೊತೆಗೆ ಹಲವಾರು ಗ್ರಂಥಾಲಯಗಳು ಅಪರೂಪದ ಗ್ರಂಥಗಳು ಹೊಂದಿವೆ. ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು ಅವುಗಳ ಉಪಯೋಗ ಪಡೆದು ತಾವು ಬೆಳೆಯಬೇಕು. ತನ್ಮೂಲಕವಾಗಿ ಸಾಧಕರಾಗಿ ವಿಶ್ವವಿದ್ಯಾಲಯಕ್ಕೆ ಕೀರ್ತಿ ತರಬೇಕು. So along with this, we have added around 540 coaches ಕೂಡ ನಾವು ಆ್ಯಡ್ ಮಾಡಿದ್ದೀವಿ, which is going to increase the carrying capacity of coaches or trains and rakes. So ಈ additional ಮತ್ತೆ along with this ನಾವು ಸ್ಟೇಷನ್ಗಳಲ್ಲಿ added number of ಟಿಕೆಟ್ ಚೆಕಿಂಗ್ ಸ್ಟಾಫ್ನ ಹಾಕಿದ್ದೀವಿ. ಮತ್ತು RPF ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡಿದ್ದೀವಿ. ಯಾರಿಗೂ ನಾವು ಲೀವ್ ಕೂಡ ಎನ್ಶೂರ್ ಮಾಡಿಲ್ಲ ಈ ಸರ್ತಿ. ಸೊ ಅಲಾಂಗ್ ವಿತ್ ದಟ್, ಸೊ ಪಬ್ಲಿಕ್ಕಿಗೆ ಏನೇನು ಬೇಕು, ಪ್ಯಾಸೆಂಜರ್ ಅಮ್ಯುನಿಟೀಸ್ನ ವಿತ್ ವಾಟರ್ ಫೆಸಿಲಿಟಿ ಆಗಲಿ, ಲೈಟಿಂಗ್ ಫೆಸಿಲಿಟಿ ಆಗಲಿ, ಸೆಕ್ಯೂರಿಟಿ ಆಗಲಿ, ಈ ಆಲ್ ದ ಆಸ್ಪೆಕ್ಟ್ಸ್ನಲ್ಲಿ ನಾವು ಎನ್ಶೂರ್ ಮಾಡ್ತಾ ಇದ್ದೀವಿ. ಮತ್ತು ಹುಬ್ಳಿ ಡಿವಿಷನ್ನಲ್ಲಿ ಎಲ್ಲ ಕಡೆ ನಾವು ನಮ್ಮ ಸ್ಟಾಫನ್ನು ಅಲರ್ಟ್ ಆಗಿ ಇಟ್ಟಿದ್ದೇವೆ.
ಮತ್ತು ಅವರು ಫೆಸ್ಟಿವಲ್ ರಶ್ ಎಲ್ಲಾದ್ರೂ ಇಮಿಡಿಯೇಟಾಗಿ ಮ್ಯಾನೇಜ್ ಮಾಡುವಾಗೆ ಅವ್ರನ್ನ ಟ್ರೈನ್ ಮಾಡಿದ್ದೇವೆ. ಮತ್ತು ಥ್ರೂಔಟ್ RPF ಡಾಗ್ ಸ್ಕ್ವಾಡು ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ನೋಡ್ತಾ ಇದೆ. ಮತ್ತು ನಮ್ಮ TTsಗಳು ಯಾವಾಗಲೂ ಅಲರ್ಟ್ ಆಗಿದ್ದಾರೆ ಮತ್ತು ಏನಿದ್ರೂ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡುವಾಗೆ ಸಜ್ಜಾಗಿದ್ದಾರೆ. ಅಂತ ನೋಡ್ಕೊತಿರ್ತಿರ್ತಾರೆ. ನಾವು ನಮ್ಮ ಸ್ಟಾಫಿಗೆ ಪ್ರತಿ ಪ್ಲಾಟ್ಫಾರ್ಮಿಗೆ ಹೋಗಿ ಕರೆಕ್ಟಾಗಿ ನಾವು ಡಿಸ್ಪ್ಲೇ ಎಲ್ಲ ಇದಾವ ಇಲ್ಲ ಅಂತ ನೋಡಲಿಕ್ಕೆ, ಮತ್ತು ಡಿಸ್ಪ್ಲೇ ಇನ್ ಟೈಮ್ ಹಾಕಲಿಕ್ಕೆ, ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ ಟೈಮಿಗೆ ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಇರ್ರಿ, RPF ಮಂದಿದು ಕೋಆಪ್ರೇಷನ್ ತೊಗೊಳ್ಳಿ ಅಂಥೇಳಿ ನಾವು ತೊಗೊಂಡು ಎಲ್ಲ ಕರೆಕ್ಟಾಗಿ ನೀಟಾಗಿ ಮಾಡ್ತಾ ಇದ್ದೀವಿ. ಭಾಳ ಒಳ್ಳೆಯಿಂದ ಈಗ ಅಟ್ ಪ್ರೆಸೆಂಟ್ ನಡೆಸ್ತಾ ಇದ್ದೀವಿ. ನಮ್ಮ ಭಾರತೀಯರ ಮನವನ್ನು ಗೆದ್ದಿದ್ದಾರೆ. ಯಾಕಂದರೆ ಭಾರತೀಯರಿಗೆ ದೀಪಾವಳಿ ಅಂದರೆ ವಿಶೇಷವಾದಂಥ ಆಸಕ್ತಿ ಮತ್ತು ಅಷ್ಟೇ ಸಡಗರದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರ ಸಲುವಾಗಿ ನನಗನ್ನಿಸ್ತದ ನಾವು ನಿಜವಾಗಲೂ ನಮ್ಮ ಭಾರತೀಯ ರೈಲ್ವೆ ಇದೆಯಲ್ಲ ಅದಕ್ಕೆ ಕೃತಜ್ಞತೆಯನ್ನು. ಮಹೇಶ್ ಪೈಪ್ಸಿಂದ ಬಂದಿದ್ದೆ ಸರ್, ಮಾರ್ಕೆಟ್ ಸಹ ಬಂದಿದ್ದೆ. ಚೆನ್ನಾಗಿ ಅನಿಸ್ತದೆ ಸರ್, ಚೆನ್ನಾಗಿ ಅನಿಸ್ತದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಹಬ್ಬಕ್ಕೆ ಸ್ಪೆಷಲ್ ಏನು ಬಿಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಓಕೆ. ಉತ್ಪಾದನೆ ಇಲ್ಲೇ ಆಗಬೇಕು ಮತ್ತು ಸ್ವದೇಶಿ ಮಾರುಕಟ್ಟೆ ಕ್ರಿಯೇಟ್ ಆಗಬೇಕು. ಅದಕ್ಕಾಗಿ ಆತ್ಮನಿರ್ಭರ ಅನ್ನುವಂಥ ಒಂದು ಏನು ಪಾಲಿಸಿ ತೊಗೊಂಬಂದರು. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಸಹಿತ ಇದರ ಬಗ್ಗೆ ಹೆಚ್ಚು ಜನಜಾಗೃತಿ ಮೂಡಿಸುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಒಂದು ಆತ್ಮನಿರ್ಭರ ಕಾರ್ಯಕ್ರಮ ಮುಖಾಂತರ ಇಲ್ಲಿ ದೇಶದಲ್ಲಿ ತಯಾರಾದಂಥ ಉತ್ಪನ್ನಗಳನ್ನು ಉಪಯೋಗಿಸೋದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕನ್ನುವಂಥದ್ದು ಮತ್ತು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಪರಂಪರೆ, ಅದನ್ನು ಇನ್ನೂ ಹೆಚ್ಚು ಜನಜಾಗೃತಿ ಮಾಡುವಂಥದ್ದು. ಅದರ ಜೊತೆಗೆ ರಾಷ್ಟ್ರದ ಆರ್ಥಿಕತೆಯನ್ನು ಬಲಪಡಿಸಲು ಇದು ನಮ್ಮ ಮಂತ್ರ, ನಮ್ಮ ಧ್ಯೇಯ ಮತ್ತು ನಮ್ಮ ಶಕ್ತಿ. ಇವತ್ತು ಮೋದಿಜಿಯವರ ಇದನ್ನು ಕಾಲ್ ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಿನ್ಸಿಪಲ್ಲು ಇದು ಹೌದು. ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ ಅನಂತ್ ಸರ್ ಅವರಿಗೆ ಜೋರಾದ ಚಪ್ಪಾಳೆನ ದಯಮಾಡಿ ನೀವು ಕೊಡಲೇಬೇಕು. ಯಾಕಂದ್ರೆ ಚಿತ್ರರಂಗ ಹೊಸ ಯುವ ಮುಖಗಳನ್ನ ಬಯಸ್ತಾ ಇರುವಂತ ಕಾಲದಲ್ಲೂ ಕೂಡ ನಿಜವಾದ ಪ್ರತಿಭೆಯನ್ನ ಕಾಲಾತೀತ ಅನ್ನೋದನ್ನ ನಿರೂಪಿಸಿದಂತವರು ಅನಂತ್ ನಾಗ್ ಸರ್ ಅವರು. ಇದೇ ನನ್ನ ಭಾಗ್ಯ ಭಾವಿಸ್ಕೊಂಡಿದ್ದೆ. ಸೊ ಹಂಗೆ ಬದುಕಿನಲ್ಲಿ 7 ಭಾಷೆಯಲ್ಲಿ ಅಭಿನಯಿಸಿದ್ದಾರೆ, ಭಾಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ. ಸೊ ನೀವು ಕಲಾವಿದರು ಮತ್ತು ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಭಾಳ ದೊಡ್ಡ ಆಲೋಚನೆ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಇವತ್ತು ಭಾಳ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನಲ್ಲಿ ನೀವು ಬದುಕಬೇಕು, ನಾವು ಬದುಕಬೇಕು. ಎಲ್ಲ ಥಿಯೇಟ್ರ್ಗಳೆಲ್ಲ ಹೋಗ್ತಾ ಇದೆ, ಎಲ್ಲ ಸಿಗಲ್ಲ. ಥಿಯೇಟ್ರ್ಗಳೆಲ್ಲ ತೆಗೆದುಬಿಟ್ಟು ಈಗೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಹೋಗ್ತಾ ಇದೆ, ಥಿಯೇಟರ್ಸೇ ಕಡಿಮೆ. ಆಮೇಲೆಲ್ಲ ಮನೆಗಳಲ್ಲೇ ಇದನ್ನು ಹಾಕ್ಕೊಂಡು ಇದನ್ನು OTP ಹಾಕ್ಕೊಂಡು ನೋಡುವಂಥ ಒಂದು ಸಂದರ್ಭ ಈಗ ಬಂದ್ಬಿಟ್ಟಿದೆ. ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ. ಅದಕ್ಕೆ ನೀವೆಲ್ಲ ಕೂಡ ಇದರ ಬಗ್ಗೆ ಏನೇನು ಆಗಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ. ನಾವು ಎನ್ಕರೇಜ್ ಮಾಡೋಕ್ಕೆ ನಾವೆಲ್ಲ ಬದ್ಧವಿದ್ದೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.